ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು 2025-26ರ SSLC ಮಾದರಿ ಪ್ರಶ್ನೆ ಪತ್ರಿಕೆ 1 ಮಾದರಿ ಉತ್ತರಗಳು ಅಂದ್ರೆ ಈಗಾಗಲೇ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಲಾಖೆಯವರು ಬಿಟ್ಟಿರುತ್ತಾರೆ ಆನ್ಲೈನ್ ನಲ್ಲಿ. ಈಗ ಬಿಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಮಾದರಿ ಉತ್ತರಗಳನ್ನು ಕೂಡ ಇಲಾಖೆಯವರು ಬಿಟ್ಟಿರ್ತಾರೆ. ಹೀಗಾಗಿ ಇಂದು 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಮಾಧ್ಯಮ ಕನ್ನಡ ವಿಷಯ ಸಂಕೇತ 81K ಸಮಯ 3 ಗಂಟೆ 15 ನಿಮಿಷಗಳು ಗರಿಷ್ಠ ಅಂಕಗಳು 80 ಅಂದ್ರೆ 80 ಮಾರ್ಕ್ಸ್ ಆಗಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 1ರ ಮಾದರಿ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲನೇ ಪ್ರಶ್ನೆ ಕ್ರಮ ಸಂಖ್ಯೆ 1 ಅಂದ್ರೆ ಪ್ರಶ್ನೆ ಸಂಖ್ಯೆ 1 ಉತ್ತರದ ಕ್ರಮಾಕ್ಷರ ಎ ಇದೆ. ಅಂದ್ರೆ 3 ಮತ್ತು 5ರ ಮಾಸ ಎ ಆಪ್ಷನ್ ಸರಿಯಾದ ಉತ್ತರ 1 ಅನ್ನುವಂಥದ್ದು. ಇನ್ನು ಎರಡನೇ ಪ್ರಶ್ನೆ ಚಿತ್ರದಲ್ಲಿ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳಿದರೆ ಈ ಎಕ್ಸ್ ಅಕ್ಷವನ್ನು ಎಷ್ಟು ಬಾರಿ ಛೇದಿಸಿದರೆ 1 2 3 4 ಹಾಗಾಗಿ ಇಲ್ಲಿರುವಂತಹ ಶೂನ್ಯತೆಗಳ ಸಂಖ್ಯೆ 4 ಅಂದ್ರೆ ಸಿ ಆಪ್ಷನ್ ಸರಿಯಾದಂತ ಉತ್ತರ. ಈ ರೇಖಾತ್ಮಕ ಸಮೀಕರಣದ ಜೋಡಿಯು ಅನನ್ಯ ಪರಿಹಾರವನ್ನು ಹೊಂದಿದರೆ ಸರಿಯಾದ ಸಂಬಂಧ ಯಾವುದು ಅಂತ ಕೇಳಿದರೆ ಅನನ್ಯ ಪರಿಹಾರವನ್ನು ಹೊಂದಿದ್ದರೆ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ a1/a2 is not equals to b1/b2 ಇದ್ದರೆ ಒಂದೇ ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರವನ್ನ ಹೊಂದಿರುತ್ತದೆ ಅನ್ನುವಂಥದ್ದು. ಇನ್ನು ಇವುಗಳಲ್ಲಿ ಸಮಾಂತರ ಶ್ರೇಣಿ ಯಾವುದು ಅಂದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಯಾವುದು ಸ್ಥಿರಾಂಕವಾಗಿದೆ ನೋಡಬೇಕು. 7ರಲ್ಲಿ 3 ಕಳೆದರೆ 4 10ರಲ್ಲಿ 7ರಲ್ಲಿ 3 ಕಳೆದರೆ 4 10ರಲ್ಲಿ 7 ಕಳೆದೆ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಉತ್ತರ 3 ಆಗ್ತಾ ಇದೆ. 14ರಲ್ಲಿ 10 ಅನ್ನು ಕಳೆದಾಗ 4 ಆಗುತ್ತೆ. ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕ ಇಲ್ಲ, ಇದನ್ನು ಶ್ರೇಣಿ ಅಲ್ಲ. ಇದು ಕೂಡ ಚೆಕ್ ಮಾಡಿ ನೋಡಿ. ಇದು ಈಗ 9ರಲ್ಲಿ 5 ಕಳೆದ್ರೆ 4 13ರಲ್ಲಿ 4 ಅನ್ನು ಕಳೆದ್ರೆ ಎಷ್ಟು 9 ಅನ್ನು ಕಳೆದ್ರೆ 4 ಸಾಮಾನ್ಯ ವ್ಯತ್ಯಾಸ ಸ್ಥಿರಾಂಕವಾಗಿದೆ. ಹಾಗಾಗಿ ಉತ್ತರ ಡಿ ಆಪ್ಷನ್ ಸರಿಯಾದಂತ ಉತ್ತರ. ಇನ್ನು 5ನೇ ಪ್ರಶ್ನೆ ಮಧ್ಯಾಂಕದ ವರ್ಗಾಂತರ ಅಂತ ಕೇಳಿದರೆ ಮಧ್ಯಾಂಕ ಈ ಕೋಷ್ಟಕದಲ್ಲಿರ್ತಕ್ಕಂಥ ಮಧ್ಯಾಂಕದ ವರ್ಗಾಂತರ ಯಾವುದು ಅಂದ್ರೆ ಇವುಗಳನ್ನು n/2 ಅನ್ನು ಮಾಡಿದಾಗ ಟೋಟಲ್ ಎಷ್ಟು ಬರುತ್ತೆ 10 ಬರುತ್ತೆ. 10 ಇರುವಂತಹ ಸಂಚಿತ ಆವೃತ್ತಿ ಅಂದ್ರೆ ಇಲ್ಲಿ 3 ಇದೆ 7 ಇದೆ 10 ಅಂದ್ರೆ ಇಲ್ಲಿ ಬರುತ್ತೆ. ಹಾಗಾಗಿ ಇದರ ಒಂದು ವರ್ಗಾಂತರ ಎಷ್ಟಿದೆ ಅಂದ್ರೆ 20 to 30 ಅಂದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ 20 to 30. ಇನ್ನು 6ನೇ ಪ್ರಶ್ನೆ cot A = 3 tan A ಆದರೆ ಕೋನ ಏನ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಇದು cot A = 3 tan A ಅಂತಕ್ಕಂಥ ಬಿಡಿಸಿದಾಗ ಬರ್ತಕ್ಕಂಥ ಉತ್ತರ ಎಷ್ಟು 30 ಡಿಗ್ರಿ ಅಥವಾ ಏನ ಯಾವ ಬೆಲೆಗೆ ಎರಡು ಎಡಭಾಗ ಮತ್ತು ಬಲಭಾಗಗಳು ಸಮನಾಗುತ್ತವೆ ಅಂತ ನೋಡಬೇಕು. ಎಲ್ಲಾ ಬೆಲೆಗಳನ್ನು ಆದೇಶಿಸಿ ನೋಡಿದಾಗ 30 ಡಿಗ್ರಿಯನ್ನು ಆದೇಶಿಸಿದಾಗ ಎಡಭಾಗದ ಉತ್ತರ ಮತ್ತು ಬಲಭಾಗದ ಉತ್ತರಗಳು ಸಮನಾಗುತ್ತವೆ ಅಂತ. ಇನ್ನು 7ನೇ ಪ್ರಶ್ನೆಗೆ ಉತ್ತರ ಇಲ್ಲಿ ಕೊಟ್ಟಿರುವಂತಹ ಎಕ್ಸ್ ಅಕ್ಷವನ್ನ ಕ್ಯೂ ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದ್ರೆ ಕ್ಯೂ ಬಿಂದುವಿನ ನಿರ್ದೇಶಾಂಕಗಳನ್ನು ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಪಿ ಬಿಂದುವಿನ ನಿರ್ದೇಶಾಂಕ -4 -5 ಬಿಂದುವಿನಿಂದ ಲಂಬವು ಎಕ್ಸ್ ಅಕ್ಷವನ್ನ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು -4 -5 ಎಕ್ಸ್ ಬೆಲೆ -4 y ಬೆಲೆ -5 ಇದನ್ನ ಲಂಬದೆಡೆಗೆ ಲಂಬವನ್ನ ಎಳೆದಾಗ ಇಲ್ಲಿ ಬಂದಿರತಕ್ಕಂಥ ಬಿಂದುವಿನ ನಿರ್ದೇಶಾಂಕ ಅಂದ್ರೆ ಎಕ್ಸ್ ಬೆಲೆ -4 ಇರುತ್ತೆ. ಆದ್ರೆ y ಬೆಲೆ ಏನಾಗಿರುತ್ತೆ 0 ಲಂಬ ಎಳೆದಾಗ ಅಂತ ಕೇಳಿದರೆ ಆಗ -4 0 ಅನ್ನುವಂತ ಉತ್ತರ. ಇನ್ನು 8ನೇ ಪ್ರಶ್ನೆ 6 ಮತ್ತು -1 ಮೂಲಗಳಾಗಿರುವ ವರ್ಗ ಸಮೀಕರಣ ಅಂತ ಕೇಳಿದ್ರೆ ವರ್ಗ ಸಮೀಕರಣದ ಅಪೇಕ್ಷಿತ ವರ್ಗ ಸಮೀಕರಣ x² - ಮೂಲಗಳ ಮೊತ್ತ × x + ಮೂಲಗಳ ಗುಣಲಬ್ಧದ ಸೂತ್ರವನ್ನು ಹಚ್ಚಿದಾಗ ಬರ್ತಕ್ಕಂಥ ಬಿ ಉತ್ತರ x² - 5x - 6 ಅನ್ನುವಂತ ಉತ್ತರ ಸರಿಯಾದಂತ ಉತ್ತರ. ಇನ್ನ ಪ್ರಶ್ನೆಯಾಸುರ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಇಲ್ಲಿ ಕೂಡ 8 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 1 ಅಂಕ. ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಜೋಡಿಗಳು ಅಸ್ಥಿರ ಜೋಡಿಯಾಗಿದ್ದರೆ ಅವು ಸಮಾಂತರ ರೇಖೆಗಳಾಗಿರುತ್ತೆ. ಸಮಾಂತರ ರೇಖೆಗಳಿದ್ದಾಗ ಯಾವುದೇ ಪರಿಹಾರಗಳನ್ನ ಇರುವುದಿಲ್ಲ 1 ಅಂಕ. 10ನೇ ಪ್ರಶ್ನೆ ಇಲ್ಲಿ ಡಿ ಮತ್ತು ಬಿಸಿ ಸಮಾಂತರ ಕೊಟ್ಟಾಗ ಎಡಿ 2 ಬಿಡಿ 6 ಅನ್ನು ಕೊಟ್ಟಾಗ ಡಿಇ ಸಮಾಂತರವಾಗಿದೆ ಅಂದ್ರೆ ಡಿಇ ಸಮಾಂತರವಾಗಿದೆ ಬಿಸಿ ಕೇಳಿದ್ದಾರೆ. ಇದರ ಅನುಪಾತ ಕೂಡ ಏನಾಗಿರುತ್ತೆ ಸೇಮ್ ಆಗಿರುತ್ತೆ 2/6 ಅಂತಕ್ಕಂಥ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 2/8 ಅಂದ್ರೆ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಏನ್ ಕೊಟ್ಟಿದ್ದಾರೆ ಅಂದ್ರೆ ಎಡಿ ಭಾಗಿಲೆ ಡಿಇ ಭಾಗಿಲೆ ಬಿಸಿ ಡಿಇ ಭಾಗಿಲೆ ಬಿಸಿ ಅಂತ ಕೊಟ್ಟಿದ್ದಾರೆ. ನಮಗ ಎಡಿ ಭಾಗಿಲೆ ಎಬಿ ತೆಗೆದುಕೊಳ್ಬೇಕಂದ್ರೆ ಟೋಟಲ್ ಬಾಹು ಎಡಿ ಭಾಗಿಲೆ ಎಬಿ ಅನ್ನು ತೆಗೆದುಕೊಳ್ಬೇಕು ಸಮನಾಗಿದೆ ಎಬಿ ಅನ್ನು ತೆಗೆದುಕೊಳ್ಬೇಕು. ಅದೇ ರೀತಿ ಡಿಇ ಅನುಪಾತ ಮೀನ್ಸ್ ಭಾಗಿಲೆ ಅನ್ನೋದು ಡಿಇ ಭಾಗಿಲೆ ಏನಾಗಿರುತ್ತೆ ಅಲ್ಲಿ ಬಿಸಿ ಅನ್ನುವಂಥದ್ದು. ಕೆಳಗಡೆ ಇರುವಂತಹ ಬಾಹು ಒಟ್ಟು ದೊಡ್ಡ ಬಾಹು ಇದೆ. ಹಾಗಾಗಿ ಇಲ್ಲಿ ಎಡಿ ಭಾಗಿಲೆ ಎಬಿ ಅಂದ್ರೆ ಎಡಿ ಅಂದ್ರೆ 2 ಇದೆ ಎಬಿ ಅಂದ್ರೆ ಎಷ್ಟಿದೆ ಟೋಟಲ್ ಇಲ್ಲಿ 2 + 6 ಅಂದ್ರೆ 8. ಹಾಗಾಗಿ ಅನುಪಾತ 2 × 2 2 4 8 ಅಂದ್ರೆ ಎಷ್ಟು ಬರುತ್ತೆ 1 ಅನುಪಾತ 4 ಅಥವಾ 1/4 ಅನ್ನುವಂತ ಉತ್ತರ ಸರಿಯಾದ ಉತ್ತರ ಇಲ್ಲಿ ಬಿಡಿಸಲಾಗಿದೆ. ಇನ್ನು 11ನೇ ಪ್ರಶ್ನೆ ಒಂದು ಸಿಲಿಂಡರ್ ಪಾದದ ಪರಿಧಿ ಅಂತ ಕೇಳಿದೆ. ಪರಿಧಿ ಅಂದ್ರೆ 2πr = 10 ಸೆಂಟಿಮೀಟರ್ ಎತ್ತರ 25 ಸೆಂಟಿಮೀಟರ್ ಆದ್ರೆ
ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಒಂದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr(h) ಅನ್ನುವಂಥ ಸೂತ್ರ ಇದೆ. 2πr ಅಂದ್ರೆ 10 ಇದೆ, h ಅಂದ್ರೆ 25 ಅಂದ್ರೆ ಗುಣಾಕಾರ ಮಾಡಿದ 250 cm². ಒಂದು ಅಂಕದ ಪ್ರಶ್ನೆ. 12ನೇದು ಸಂಭವನೀಯತೆಗೆ ಸಂಬಂಧಿಸಿದಂತೆ P(f) ಮತ್ತು P(e) ಅಲ್ಲದ್ದನ ಬೆಲೆಯನ್ನು ಅಂದ್ರೆ ಇದರ ಸೂತ್ರ ಬೆಲೆನೇ ಇದೆ 1 ಅಂತಕ್ಕಂಥ ಉತ್ತರ. ಇನ್ನು 13ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದವು 4ನೇ ಪದಕ್ಕಿಂತ 12, 7ನೇ ಪದ 4ನೇ ಪದಕ್ಕಿಂತ 12 ಹೆಚ್ಚಾಗಿದ್ರೆ ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾರೆ. 7ನೇ ಪದ ಅಂದ್ರೆ a + 6d, 4ನೇ ಪದ ಅಂದ್ರೆ a + 3d + d. a ಒಂದ್ ಕಡೆ ಮಾಡಿದಾಗ +a - ಇಲ್ಲಿ ಹೋಗುತ್ತೆ, 6d + d ಈ ಕಡೆ ತಂದ 3d, 3d = 12 ಅಂದ್ರೆ d = 4 ಅನ್ನುವಂಥ ಉತ್ತರ. ಇನ್ನು 14ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ r ತ್ರಿಜ್ಯ l ಓರೆ ಎತ್ತರ ಇರುವ ಒಂದು ಶಂಕುವನ್ನ r ತ್ರಿಜ್ಯವಿರುವ ಅರ್ಧ ಗೋಳದ ಮೇಲೆ ಇರಿಸಿದ ಉಂಟಾದ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳನ್ನ ಟೋಟಲ್ ಮಾಡಿದಾಗ ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಬರುತ್ತೆ. ಇನ್ನು 15ನೇ ಪ್ರಶ್ನೆ ಇದೆ, ಇವೆರಡು ಸಮರೂಪ ತ್ರಿಭುಜಗಳಾದಾಗ BC ಮತ್ತು QR ಅನುರೂಪ ಬಾಹುಗಳಿಗೆ B ಕೋನ 80, C ಕೋನ 40 ಡಿಗ್ರಿ ಆದ್ರೆ P ಕೋನದ ಅಳತೆ ಎಷ್ಟು ಅಂದ್ರೆ P ಗೆ A ಸಮ ಅಂದ್ರೆ P ಕೋನಕ್ಕೆ A ಕೋನ ಸಮ. A ಕೋನ ಅಂದ್ರೆ ಆ ತ್ರಿಭುಜದ ಬಾಹುಗಳನ್ನ ಅಂದ್ರೆ ಕೋನಗಳನ್ನು ಕೊಟ್ಟಿದ್ದಾರೆ B ಮತ್ತು C. 180ರಲ್ಲಿ ಇವೆರಡನ್ನ ಕೂಡಿಸಿ ಕಳಿಬೇಕು. 80 + 40 120 ಕಳೆದಾಗ 60 ಡಿಗ್ರಿ ಅನ್ನುವಂಥ ಉತ್ತರ. 16ನೇದು, ಈ ಬಹುಪದೋಕ್ತಿಯ ಶೂನ್ಯತೆಗಳು ಪರಸ್ಪರ ಉತ್ಕ್ರಮಗಳಾದ್ರೆ K ಬೆಲೆಯನ್ನು ಕಂಡುಹಿಡಿದ. ಶೂನ್ಯತೆಗಳು ಪರಸ್ಪರ ಉತ್ಕ್ರಮಗಳಾದ್ರೆ ಶೂನ್ಯತೆಗಳ ಗುಣಲಬ್ಧ ಏನಾಗಿರುತ್ತೆ C/A ಅಂದ್ರೆ ಶೂನ್ಯತೆಗಳ ಗುಣಲಬ್ಧ ಅಂದ್ರೆ α × β ಏನಿದೆ C/A ಅನ್ನುವಂಥ ಸೂತ್ರ ಇದೆ, C/A. ಹಾಗಾಗಿ α × β ಅಂದ್ರೆ ಉತ್ಕ್ರಮ ಅಂದ್ರೆ ಇವೆರಡು ಉತ್ಕ್ರಮಗಳ ಉತ್ತರ 1 ಬರುತ್ತೆ. α 1/α. C ಅಂದ್ರೆ ಏನಿದೆ K ಇದೆ, ಆನಂತರ A ಅಂದ್ರೆ ಎಷ್ಟಿದೆ 1 ಇದೆ, K/1 = 1 ಅಂದ್ರೆ K = 1. ಇನ್ನು ಒಂದು ಸಮಾಂತರ ಶ್ರೇಣಿಯಲ್ಲಿ 20 ಪದಗಳ ಮೊತ್ತ 820 ಆದ್ರೆ 20ನೇ ಪದ 79 ಆದ್ರೆ ಅದರ ಮೊದಲ ಪದ ಕಂಡುಹಿಡಿಯಿರಿ. ಶ್ರೇಣಿ 20ನೇ 20th ಸಮ್ ಆಫ್ 20 ಟರ್ಮ್ಸ್ ಅಂದ್ರೆ 820. ಇದು 20ನೇ ಪದ ಅಂದ್ರೆ 79. n = 20 ಅಂತ ಎರಡರಲ್ಲಿ 20 ಇದೆ. Sn = n/2 ಬ್ರಾಕೆಟ್ a + an. Sn ಅಂದ್ರೆ 820 ಇದೆ, n ಅಂದ್ರೆ 20/2, a ಅಂದ್ರೆ an ಅಂದ್ರೆ 79. ಈ ಸೂತ್ರದಲ್ಲಿ ಆದೇಶಿಸಿದಾಗ ಬಂದಿರತಕ್ಕಂಥ ಮೊದಲನೇ ಪದ a = 3. ಇಲ್ಲಿ ಮಾರ್ಕ್ಸ್ ಅನ್ನು ಯಾವ ರೀತಿ ಮಾಡಿದ್ದಾರೆ ನೋಡ್ರಿ. ಸೂತ್ರಕ್ಕಾಗಿ ಅರ್ಧ, ಬೆಲೆಗಳನ್ನು ಆದೇಶಿಸಿದಾಗ ಅರ್ಧ, ಮತ್ತೆ ಮುಂದೆ ಸಿಂಪ್ಲಿಫೈ ಮಾಡಿದಾಗ ಅರ್ಧ, ಕಂಪ್ಲೀಟ್ ಆನ್ಸರ್ ಬಂದಾಗ ಅರ್ಧ, ಟೋಟಲ್ 2 ಅಂಕಗಳನ್ನು ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇನ್ನು ಅಥವಾ ಕ್ವಶನ್ ಇದೆ, 201 ಮತ್ತು 401 ನಡುವೆ 6ರಿಂದ ಭಾಗ ಹೋಗುವ ಎಷ್ಟು? 201ರಿಂದ 401 ನಡುವೆ 6ರಿಂದ ಭಾಗ ಹೋಗೋದು ಯಾವುದು ಅಂದ್ರೆ ಫಸ್ಟ್ 201 ನಂತರ ಯಾವ ಸಂಖ್ಯೆ ಭಾಗ ಹೋಗುತ್ತೆ ನೋಡ್ಬೇಕು. ನಂತರ ಅಷ್ಟೇ ಸಂಖ್ಯೆಗಳನ್ನ ಕೂಡಿಸ್ತಾ ಹೋದ್ರೆ ಮತ್ತು ಕೊನೆಯ ಸಂಖ್ಯೆ ನಡುವೆ ಅಂದಾಗ ಕೊನೆಯ 2 ಪದಗಳನ್ನು ಬಿಡಬೇಕು. ಟೋಟಲ್ 396. ಸೂತ್ರವನ್ನು ಹಚ್ಚಿದಾಗ ಇಲ್ಲಿ ಪದಗಳ ಸಂಖ್ಯೆ ಕಂಡು ಹಿಡಿಬೇಕು. ಹಾಗಾಗಿ A ಬೆಲೆ, D ಬೆಲೆ ಮತ್ತು AN ಬೆಲೆ ಬರೆದಾಗ AN = A + ಬ್ರಾಕೆಟ್ n - 1 × D. ಸೂತ್ರವನ್ನು ಹಚ್ಚಿದಾಗ ಬಂದಿರತಕ್ಕಂಥ ಉತ್ತರ ಪದಗಳ ಸಂಖ್ಯೆ 33. ಇಲ್ಲಿ ಕೂಡ 2 ಅಂಕ. ವರ್ಜಿಸುವ ವಿಧಾನ, ಇಲ್ಲಿ ಯಾವ ವಿಧಾನ ಅಂದ್ರೆ ಯಾವ್ದಾದ್ರು ಸೂಕ್ತ ವಿಧಾನ ಅಂತ ಹೇಳಿದ್ರೆ ವರ್ಜಿಸುವ ವಿಧಾನದಿಂದ ಬಿಡಿಸಲಾಗಿದೆ. +y - y ಹೋಯ್ತು, 2x 3x 5x 8 + 7 15, x = 3. ಈ 3ಅನ್ನ ಸಮೀಕರಣ 1ರಲ್ಲಿ ಆದೇಶಿಸಿದಾಗ y ಬೆಲೆ ಎಷ್ಟು ಬಂದಿದೆ 2 ಅನ್ನುವಂಥ ಉತ್ತರ. ಇನ್ನು ಅದೇ ರೀತಿ 19ನೇ ಪ್ರಶ್ನೆ, ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ನಿರ್ಧರಿಸಿ. ಶೋಧಕದ ಬೆಲೆಯನ್ನು ಡೆಲ್ಟಾ = b² - 4ac. A B C ಬೆಲೆಗಳನ್ನು ಬರೆಯಲಾಗಿದೆ. ಇದು ಎಷ್ಟು ಬಂತು 65 ಬಂದಿದೆ. 65 is greater than 0 ಅಂದ್ರೆ ಮೂಲಗಳು ವಾಸ್ತವ ಮತ್ತು ಭಿನ್ನ. ಇಲ್ಲಿ ನೋಡಿ ABC ಬೆಲೆಗಳನ್ನು ಬರೆದರೆ ಅರ್ಧ ಮಾರ್ಕ್ಸು, ಸೂತ್ರಕ್ಕಾಗಿ ಅರ್ಧ ಮಾರ್ಕ್ಸು, ಬೆಲೆಗಳನ್ನು ಆದೇಶಿಸಿದರೆ ಅರ್ಧ ಮಾರ್ಕ್ಸು, ಮೂಲಗಳು ವಾಸ್ತವ ಮತ್ತು ಭಿನ್ನ ಬರೆದಾಗ ಅರ್ಧ ಮಾರ್ಕ್ಸ್ನ ಟೋಟಲ್ 2 ಅಂಕಗಳು ಅಂತ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ, ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಅಂತ ಕೇಳಿದರೆ ಇದು ಈ ದ್ವಿಪದದಿಂದ ಏಕಪದ x × 2x 2x², x × 3 3x + x² ಈ ಕಡೆ ತಗೊಂಡು ಬರಿ -x² + 1 ತಂದಾಗ ಇದು ಆದರ್ಶ ರೂಪ x² + 3x - 1 = 0 ಅನ್ನುವಂಥದ್ದು. ಇನ್ನು 20ನೇ ಪ್ರಶ್ನೆ, √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. √5 ಒಂದು ಭಾಗಲಬ್ಧ ಸಂಖ್ಯೆಯಲ್ಲಿ √5 = a/b. ಇದನ್ನು ವರ್ಗ ಮಾಡಿದ 5 = a² b² ಆಯಿತು. ಓರೆ ಗುಣಾಕಾರ 5b² = a² ಅಂದರೆ 5a² ಅನ್ನು ಭಾಗಿಸುತ್ತದೆ, 5a ಅನ್ನು ಭಾಗಿಸುತ್ತದೆ. ಈಗ a = 5k ಆಗಿರಲಿ, k ಒಂದು ಪೂರ್ಣಾಂಕ ಆದಾಗ ಈ ಬೆಲೆಗಳನ್ನು a ಬೆಲೆ 5k ಅನ್ನು ಆದೇಶಿಸಿದಾಗ ಮತ್ತೆ 5b² ಅನ್ನು ಭಾಗಿಸುತ್ತದೆ, 5b ಅನ್ನು ಭಾಗಿಸುತ್ತದೆ. ಹಾಗಾದ್ರೆ a ಮತ್ತು b ಗಳ ಒಂದು ಸಾಮಾನ್ಯ ಅಪವರ್ತನ 5 ಆಗಿದೆ. ಆದರೆ ನಮ್ಮ a ಮತ್ತು b ಸಹ ಅವಿಭಾಜ್ಯಗಳು ಎಂಬುದು ವೈರುಧ್ಯಕ್ಕೆ ಉಂಟು ಮಾಡುತ್ತೆ. ನಮ್ಮ ಊಹೆ ತಪ್ಪು.
ಹಾಗಾಗಿ √5 ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನುವಂಥ 2 ಮಾರ್ಕ್ಸ್ ನಲ್ಲಿ ಕೊಟ್ಟಿರ್ತಕ್ಕಂಥ ಈ ಎರಡೂ ಬಿಂದುಗಳನ್ನು ಕೊಟ್ಟು ರೇಖಾಖಂಡವನ್ನು 1:2 ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಕೇಳಿದ್ದಾರೆ. x1 y1 ಅಂದರೆ 16, x2 y2 ಅಂದರೆ 43, m1 m2 p ಆಫ್ xy ಸೂತ್ರವನ್ನು ಆದೇಶಿಸುವ ಮೂಲಕ ಇಷ್ಟೆಲ್ಲ ಬೆಲೆಯನ್ನು ಬರೆದರೆ ಅರ್ಧ ಮಾರ್ಕ್ಸು, ಸೂತ್ರಕ್ಕಾಗಿ ಅರ್ಧ, ಬೆಲೆ ಆದೇಶಿಸಿದರೆ ಅರ್ಧ, ಕೊನೆಯ ಆನ್ಸರ್ಗೆ ಅರ್ಧ ಅಂದ್ರೆ ಒಟ್ಟು 2 ಅಂಕಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅದನ್ನು ಸಿಂಪ್ಲಿಫೈ ಮಾಡಿದ್ದಾರೆ. ಇದರ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದರ PDF ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರ್ತೀನಿ. ಟ್ಯಾನ್ ಪಿ ಮತ್ತು ಕಾಸ್ ಆರ್ ಬೆಲೆ. ಟ್ಯಾನ್ ಪಿ ಅಂದ್ರೆ ಅಭಿಮುಖ ಬಾಹು ಭಾಗಿಲೆ ಇಲ್ಲಿ ಪಾರ್ಶ್ವ ಬಾಹು ಅಂತಿದೆ 5/12 ಅನ್ನುವಂಥದ್ದು. ಕಾಸ್ ಆರ್ ಅಂದ್ರೆ ಆರ್ ಕೋನಕ್ಕೆ ಸಂಬಂಧಪಟ್ಟಂತೆ ಪಾರ್ಶ್ವ ಬಾಹು ಭಾಗಿಲೆ ವಿಕರ್ಣ ಅಂದ್ರೆ 5/13 ಅನ್ನುವಂಥ ಉತ್ತರ. ಇನ್ನ ಈ CP ಸ್ಪರ್ಶಕ ಉದ್ದದ 2ರಷ್ಟಿದೆ ಅಂತ ತೋರಿಸ ಅಂತ ಹೇಳಿದ್ದಾರೆ. CAB ತ್ರಿಭುಜದ ಸುತ್ತಳತೆ ಅಂದ್ರೆ CA ಪ್ಲಸ್ AB ಪ್ಲಸ್ BC ಅಂತಿದೆ. AB ಅಂದ್ರೆ AR ಪ್ಲಸ್ BR, AB ಅಂದ್ರೆ AR ಪ್ಲಸ್ BR. 10.2 ರಿಂದ CP = ಅಂದ್ರೆ ಪ್ರಮೇಯದ ಪ್ರಕಾರ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಇಳಿದ ಸ್ಪರ್ಶಗಳು ಸಮನಾಗಿರುತ್ತೆ. AR AP ಗೆ ಸಮ ಆದ್ರೆ BQ BR ಗೆ ಸಮ ಅಂತಕ್ಕಂಥ ಇವುಗಳನ್ನು ಇಲ್ಲಿ ಆದೇಶಿಸಬೇಕು. CP ಅಂದ್ರೆ CP ಅನ್ನು ಹಾಗೆ ಇಡಲಾಗಿದೆ. ಆನಂತರ AP ಹಾಗೆ ಇಡಲಿ. AR ಅಂದ್ರೆ ಇದನ್ನು ತೆಗೆದು AR ಎದಕ್ಕೆ ಸಮ ಇದೆ ಅಂದ್ರೆ AR AP ಗೆ ಸಮ ಇದೆ AP. ಅದೇ ರೀತಿ BR BQ ಗೆ ಸಮ, CQ CP ಗೆ ಸಮ ಮತ್ತೆ BQ ಎಲ್ಲಗಳನ್ನು ತೆಗೆದಾಗ BQ ಹೋಯ್ತು, ಮೈನಸ್ BQ ಪ್ಲಸ್ BQ ಹೋಯ್ತು, ಮೈನಸ್ AP ಪ್ಲಸ್ AP ಹೋಯ್ತು, ಒಂದು CP ಅಂದ್ರೆ 2 CP ಅಂದ್ರೆ ಅದು 2ರಷ್ಟಿದೆ ಅಂತ ತೋರಿಸಬೇಕಾಗಿತ್ತು. ಇನ್ನ 2 ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧ ಅಂದ್ರೆ 2 ಸಂಖ್ಯೆಗಳ ಗುಣಲಬ್ಧ ಆ 2 ಸಂಖ್ಯೆಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಹಾಗಾಗಿ 2 ಸಂಖ್ಯೆಗಳ ಗುಣಲಬ್ಧ 2016, ಒಂದನೇ ಸಂಖ್ಯೆ 42, ಎರಡನೇ ಸಂಖ್ಯೆ B ಬೆಲೆಯನ್ನು ಕಂಡುಹಿಡಿದಿರ್ತಕ್ಕಂಥದ್ದು. ಇಲ್ಲಿ ಮತ್ತೆ ಮಸ ಮತ್ತು ಲಸಗಳನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿ ಅಂತ ಹೇಳಿದರೆ ಮಸ ಎಷ್ಟು ಬಂತು 6 ಅನ್ನುವಂಥದ್ದು. ಇಲ್ಲ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿದು ಮಸವನ್ನು ಕಂಡುಹಿಡಿಯಲಾಗಿದೆ. ಇನ್ನು 25th ಅನ್ನ ಮೂಲಕ ಹಾದು ಹೋಗುವ ವೃತ್ತ ಕೇಂದ್ರದ ನಿರ್ದೇಶಾಂಕ ಅಂದ್ರೆ ಈ ಬಿಂದಿನ ಮೂಲಕ ಹಾದು ಹೋಗುವ ವೃತ್ತ ಕೇಂದ್ರದ OA OBC ಇವೆಲ್ಲ 3 ಸಮ ಇವೆ. OA = OB ಅಂತ ಪರಿಗಣಿಸಿದಾಗ ಇಲ್ಲಿ ದೂರ ಸೂತ್ರದ ಸಹಾಯದಿಂದ ಬಿಡಿಸಲಾಗಿದೆ. ಅದೇ ರೀತಿ ಒಂದು ಸಮೀಕರಣ ಮತ್ತೆ OB = OC ಅಂತ ತೆಗೆದುಕೊಂಡು ಇದು y ಬೆಲೆ ಬಂದಿದೆ. ಈ y ಬೆಲೆಯನ್ನು ಆದೇಶಿಸಿದಾಗ x ನ ಉತ್ತರ ಬಂತು. ಈಗ ಆದ್ದರಿಂದ ವೃತ್ತ ಕೇಂದ್ರದ ನಿರ್ದೇಶಾಂಕಗಳು -1/2 -1/2. ಇದು ಪ್ರಮೇಯ ಇದೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಇಳಿದ ಸ್ಪರ್ಶಕಗಳು ಸಮ ಅಂತ ತೋರಿಸಿ ಅಂತ. ಇಲ್ಲಿ ಕೂಡ ಒಟ್ಟು ಅಂಕಗಳು ದತ್ತ ಚಿತ್ರಕ್ಕೆ 1 ಅಂಕ, ರಚನೆಗೆ ಅರ್ಧ ಅಂಕ ಮತ್ತು ಸಾಧನೆಯಲ್ಲಿ 1.5 ಅಂಕಗಳಂತ ಈ ರೀತಿ ಒಟ್ಟು 3 ಅಂಕಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿರ್ತಕ್ಕಂಥದ್ದು. 27ನೇ ಪ್ರಶ್ನೆ ನಿಮ್ಮ ಪುಸ್ತಕದಲ್ಲಿರುವಂತಹ ಪ್ರಶ್ನೆನೇ ಇದೆ ಇದು. ಹಾಗಾಗಿ ಇದನ್ನು ತಾವು ನೋಡ್ಕೊಳ್ಳಿ. ಇಲ್ಲಿ ಮತ್ತೆ ಅಥವಾ ಕೂಡ ಕ್ವಶನ್ ಇದೆ ಅಂದ್ರೆ ಈ ಘಟಕದಲ್ಲಿ ಬರುವಂತಹ ಕ್ವಶನ್ಗಳಿಗೆ ಅಥವಾ ಕ್ವಶನ್ ಇರುತ್ತೆ ಅಂತ. ಪ್ಯಾಸೆಂಜರ್ ರೈಲಿನ ಜಾವ, ಎಕ್ಸ್ಪ್ರೆಸ್ ರೈಲಿನ ಜಾವ, ಕಾಲ = ಚಲಿಸಿದ ದೂರ ಭಾಗಿಲೆ ಕಾಲ. 132 ಕಿಲೋಮೀಟರ್ ದೂರ ಕ್ರಮಿಸಲು ಪ್ಯಾಸೆಂಜರ್ ರೈಲು ತೆಗೆದುಕೊಂಡ ಕಾಲ 132 ಭಾಗಿಲೆ x, ಎಕ್ಸ್ಪ್ರೆಸ್ ರೈಲು 132 ಭಾಗಿಲೆ x+1. ಛೇದ ಹೆಚ್ಚಾದಂತೆ ಬೆಲೆ ಕಡಿಮೆ ಆಗುತ್ತೆ. ಇದ್ರ ಟೈಮ್ ಹೆಚ್ಚು ತಗೊಳ್ತದೆ, ಇದು ಕಡಿಮೆ ತಗೊಳ್ತದೆ. ಹಾಗಾಗಿ ಇಲ್ಲಿ ಇವೆರಡರ ವ್ಯತ್ಯಾಸ 1 ಗಂಟೆ. ಲಸವನ್ನು ತೆಗೆದು ಬಿಡಿಸಿದಾಗ x = 33, x = -44. -44 ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ಯಾಸೆಂಜರ್ ರೈಲಿನ ಜಾವ 33 km/h, ಎಕ್ಸ್ಪ್ರೆಸ್ ರೈಲಿನ ಜಾವ x+11 ಅಂದ್ರೆ 44 km. ಅಥವಾ ಕ್ವಶನ್ ಕೂಡ ಇದೆ ಇಲ್ಲಿ. ಬೇಕಾಗುವ ವರ್ಷಗಳ ಸಂಖ್ಯೆ x ಇರಲಿ. 19x + 15 19 ಮತ್ತು 15 ಇದೆ. x ವರ್ಷಗಳ ನಂತರ 2x ಅನ್ನು ಕೂಡಿಸಿದಾಗ ಇದರ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆದ ಅಪವರ್ತನ ಮಾಡಿದಾಗ x = 5 ಬಂತು. ಅಂದ್ರೆ 5 ವರ್ಷಗಳ ನಂತರ ಅವರಿಬ್ಬರ ವಯಸ್ಸುಗಳ ಗುಣಲಬ್ಧ 480 ಆಗುತ್ತೆ. ಇದಿಷ್ಟು ಬರೆದ್ರೆ ಅರ್ಧ ಮಾರ್ಕ್ಸ್, ಟೋಟಲ್ 3 ಮಾರ್ಕ್ಸ್. 28th one ಇದನ್ನ ಸಾಧನೀಯ ಇದೆ. ಇದನ್ನು ಈ ರೀತಿ ಸಾಧನೆ ಮಾಡಬೇಕು. ಇದೊಂದು ಸಾಧನೆ ಇದೆ. ಎಡಭಾಗವನ್ನು ತೆಗೆದುಕೊಂಡಿದ್ದಾರೆ. secant A 1 - sin A secant A + tan A ಅಂದ್ರೆ ಇದನ್ನ ಬರೆದು secant A 1 - sin A ಅಂದ್ರೆ ಇದು ಗುಣಾಕಾರ secant A × sin A. ಈಗ secant A - tan A ಮತ್ತೆ ಇದನ್ನು ಇದು ಮಾಡ್ಕೊಂಡಿದ್ದಾರೆ. ಮತ್ತೆ secant A - ತೆಗೆದುಕೊಂಡ secant A - tan A secant A + tan A ಅನ್ನುವಂಥದ್ದು. ಈಗ ಇದು secant² - tan² = 1. ಎಡಭಾಗವನ್ನು ಸಪರೇಟ್ ಆಗಿ ಮಾಡಿದ್ದಾರೆ, ಬಲಭಾಗವನ್ನು ಸಪರೇಟ್ ಮಾಡಿದ್ದೇನೆ. ಈಗಾಗಲೇ ನಾನು ಇದರದ್ದು ಒಂದು ವಿಡಿಯೋವನ್ನು ಮಾಡಿದ್ದೇನೆ, ಅದರಲ್ಲಿ ಆನ್ಸರ್ ಕೂಡ ಇದೆ. ಎರಡೂ ಉತ್ತರಗಳನ್ನ ಸೇಮ್ ಬಂದಿದೆ. ಹಾಗಾಗಿ 1 ಮತ್ತು 2 ರಿಂದ ಎಡಭಾಗ = ಬಲಭಾಗ. ಇಲ್ಲಿ ಕೂಡ sin θ ಲಸವನ್ನು ತೆಗೆದು ಇದನ್ನು ಬಿಡಿಸ್ತಕ್ಕಂಥದ್ದು. ಬಿಡಿಸಿದ cot θ secant θ + cosec θ ಅಂತಕ್ಕಂಥ ಉತ್ತರ. ಇನ್ನು 29ನೇ ಪ್ರಶ್ನೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಇಷ್ಟು ಕೊಟ್ಟಿದ್ದಾರೆ. 2 ಮತ್ತು -8 ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಮತ್ತು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಅಥವಾ ಕ್ವಶನ್ ಕೂಡ ಇದೆ. ಈಗ ಕೆಳಗಡೆ ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದಾರೆ, ಗುಣಲಬ್ಧ ಕೊಟ್ಟಿದ್ದಾರೆ, ಬೇಕಾಗುವ ವರ್ಗ ಬಹುಪದೋಕ್ತಿ, ಇದು ಬೆಲೆಯನ್ನು ಆದೇಶಿಸಿದಾಗ x² - 2x - a2. ಇದನ್ನೇ 1 ಅಂಕದ ಪ್ರಶ್ನೆಯಲ್ಲಿ ಕೂಡ ಬಂದಿತ್ತು. ಈ ಬಹುಪದೋಕ್ತಿಯ ಶೂನ್ಯತೆಗಳಂದ್ರೆ
ಈ ಬಹುಪದೋಕ್ತಿಗಳ ಅಪವರ್ತನಗಳು ಮಾಡಬೇಕು. ಪ್ರತಿ ಅಪವರ್ತನ 0ಗೆ ಸಮ ಮಾಡಿದಾಗ x = 4 ಮತ್ತು x = -2 ಅನ್ನುವಂಥದ್ದು ಆ ಬಹುಪದೋಕ್ತಿಯ ಶೂನ್ಯತೆ. ಇನ್ನು ಪಿ ಆಫ್ ಎಕ್ಸ್ ಇನ್ನೊಂದು ಪ್ರಶ್ನೆ ಇದೆ. ಶೂನ್ಯತೆಗಳ ಮೊತ್ತ ಕಂಡುಹಿಡಬೇಕು, ಗುಣಲಬ್ಧ ಕಂಡುಹಿಡಬೇಕು. ಇಲ್ಲಿ ಒಂದೇ ಪ್ರಶ್ನೆ ಇದೆ, ಅಲ್ಲಿ 1/α + 1/β ಕೇಳಿದರೆ ಲಸ ತೆಗೆದಾಗ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ -3 ಇದೆ, ಆಲ್ಫಾ ಇಂಟು ಬೀಟಾ ಅಂದ್ರೆ 1 ಇದೆ, -3/1 ಅಂದ್ರೆ ಮೈನಸ್. ಇಲ್ಲಿ ಆಲ್ಫಾ ಇಂಟು ಬೀಟಾ ಕಾಮನ್ ತೆಗೆದ ಆಲ್ಫಾ ಇಂಟು ಬೀಟಾ ಅಂದ್ರೆ 1 ಇದೆ ಉತ್ತರ. ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ -3 ಈಗಾಗಲೇ ಮೇಲ್ಗಡೆ ಕಂಡು ಹಿಡಿಯಲಾಗಿದೆ, ಇದು ಕೂಡ -3 ಅನ್ನುವಂಥ ಉತ್ತರ. ಇನ್ನು 30th ಒಂದು ಕ್ವಶನ್. ಇಲ್ಲಿ BAC AD ಲಂಬವಾಗಿದೆ BC ಆದಾಗ AB² BC ಇಂಟು BD ಅಂತ ತೋರಿಸ್ಬೇಕು. AB² BC ಇಂಟು BD. ಈ BDA ಅನ್ನುವಂಥ ತ್ರಿಭುಜ ಮತ್ತು ದೊಡ್ಡ ತ್ರಿಭುಜ ತೆಗೆದುಕೊಂಡಾಗ B ಕೋನ ಸಾಮಾನ್ಯ ಇದೆ, D = A 90 ಇದೆ. ಈಗ ಕೋ ನಿರ್ಧಾರಕ ಗುಣದಿಂದ ಇವೆರಡು ಸಮರೂಪ ತ್ರಿಭುಜಗಳು. ಸಮರೂಪ ತ್ರಿಭುಜಗಳಿದ್ದಾಗ ಪ್ರಮೇಯ ಪ್ರಕಾರ ಅನುರೂಪ ಬಾಹುಗಳ ಅನುಪಾತವನ್ನು ಬರೆದಾಗ AB² BC ಇಂಟು BD. ಇನ್ನು 31ನೇ ಕ್ವಶನ್. ಇದು ಗೋಡೆ ಗಡಿಯಾರದ ನಿಮಿಷದ ಮೂಲಿನ ಉದ್ದ 18 ಅಂದ್ರೆ ತ್ರಿಜ್ಯ 18 ಸೆಂಟಿಮೀಟರ್ ಇತ್ತು. 35 ನಿಮಿಷಗಳಲ್ಲಿ ನಿಮಿಷದ ಮೂಲು ಕ್ರಮಿಸುವ ವಿಸ್ತೀರ್ಣವನ್ನು ಕಂಡುಹಿಡಿದು ಚಲನೆಯಿಂದ ಉಂಟಾದ ಕಂಸದ ಉದ್ದ, ತ್ರಿಜ್ಯಾಂತರ ಖಂಡದ ಕೋನ ಮತ್ತು ಆ ಕಂಸದ ಉದ್ದ ಎರಡು ಕಂಡುಹಿಡಿಯಬೇಕು. ಉಂಟಾದ ತ್ರಿಜ್ಯಾಂತರ ಖಂಡದ ಕೋನ 35 ನಿಮಿಷ ಇಂಟು 360 ಡಿಗ್ರಿ ಬೈ 60 ನಿಮಿಷ ಅಂದ್ರೆ 210 ಡಿಗ್ರಿ ಆಯಿತು. ಥೀಟಾ = 210 ಹರ್ಟ್ಜ್ 594 ಸೆಂಟಿಮೀಟರ್ ಸ್ಕ್ವೇರ್. ಕಂಸದ ಉದ್ದ ಕಂಡುಹಿಡಿಯುವ ಸೂತ್ರ ಇದಿದೆ, 2πr ಅನ್ನುವಂಥದ್ದು. 210 ಇದೆಲ್ಲ ಬಿಡಿಸಿದಾಗ 66 ಸೆಂಟಿಮೀಟರ್. ಇನ್ನು 32ನೇ ಪ್ರಶ್ನೆ. 6ರಿಂದ 70ರವರೆಗೆ ನಮೂದಾಗಿರುವ ಕಾರ್ಡ್ಗಳಿವೆ. ತೆಗೆದಿರ್ತಕ್ಕಂಥ ಕಾರ್ಡು ಒಂದು ಪೂರ್ಣ ವರ್ಗ ಸಂಖ್ಯೆ ಅಂತ ಕೇಳಿದ್ರೆ ಪೂರ್ಣ ವರ್ಗ ಸಂಖ್ಯೆ ಮೊದಲು n of s = ಎಷ್ಟಿದೆ 65. ಪೂರ್ಣ ವರ್ಗ ಸಂಖ್ಯೆಗಳು 9, 16 ಇವೆಲ್ಲ ಬರೆದಾಗ n of a = 6 ಅಂದ್ರೆ p of a = n of a ಅಂದ್ರೆ 6/25. 5ರಿಂದ ಭಾಗವಾಗುವ ಸಂಖ್ಯೆಗಳು ಇದರಲ್ಲಿ 5ರಿಂದ ಭಾಗವಾಗುವ ಸಂಖ್ಯೆ ತೆಗೆಯಬೇಕು. 10, 15, 20, 25, 30 ಅಂದ್ರೆ ಇವು n of b = 13. 13/65 ಛೇದ ಹೊಡೆದಾಗ 1/5. ಇನ್ನು 30ಕ್ಕಿಂತ ಕಡಿಮೆ ಅಂದ್ರೆ 29ರಿಂದ 7ರವರೆಗೆ, ಯಾಕಂದ್ರೆ 6 ಸಂಖ್ಯೆ 7ರಿಂದನೇ ಪ್ರಾರಂಭವಾಗಿವೆ. ಇವು 12/65. ಇನ್ನು ಸರಾಸರಿಯನ್ನು ಕಂಡುಹಿಡಿ ಅಂತಿದೆ. ಇಲ್ಲಿ ಸರಾಸರಿ ಮತ್ತು ಬಹುಲಕವನ್ನು ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ. ಸರಾಸರಿ ಇಲ್ಲೆಲ್ಲ ಸಂಪೂರ್ಣವನ್ನು ಬಿಡಿಸ್ತಾರೆ 27.6. ಬಹುಲಕ ಕೂಡ ಬಿಟ್ಟಿಸಿದ್ದಾರೆ, ಅದನ್ನು 27.5. ಇನ್ನು ಜೋಡಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ನಕ್ಷೆಯ ಸಹಾಯದಿಂದ x+2y = 6, x+y = 6. ಇಲ್ಲಿ x ಬೆಲೆ 0 ನೋಡಿ, ಈಜಿ ಮೆಥಡ್ ಅನ್ನು ಕೊಟ್ಟಿದ್ದಾರೆ, ಹೆಚ್ಚಿಗೆ ಎಲ್ಲಿ ಕೊಟ್ಟಿಲ್ಲ. x ಬೆಲೆ 0 ಇದೆ, y ಬೆಲೆ 3, y ಬೆಲೆ 0 ಇದೆ, x ಬೆಲೆ 6. ಈ ಬಿಂದುಗಳನ್ನು ತೆಗೆದುಕೊಂಡು ಇಲ್ಲಿ ಗ್ರಾಫ್ ಅನ್ನು ಹಾಕಿದ್ದಾರೆ. ಗ್ರಾಫ್ ಕೂಡ ಇಲ್ಲಿ x ಬೆಲೆ 4, y ಬೆಲೆ 1 ಈ ರೀತಿ ಇದನ್ನು ಸಂಪೂರ್ಣವಾಗಿ ಬಿಡಿಸಿರ್ತಕ್ಕಂಥದ್ದು. ಬೆಲೆ ಪಟ್ಟಿ ತಯಾರಿಸಿದ್ರು, ಪ್ರತಿ ಪಟ್ಟಿಗೆ 1 ಅಂಕ, 2 ಪಟ್ಟಿ ತಯಾರು ಮಾಡಿದ್ರೆ 2 ಅಂಕಗಳು ಸಿಗುತ್ತವೆ. ಎರಡೂ ರೇಖೆ ಆದಾಗ 1 ಅಂಕ, ಮತ್ತೆ x ಮತ್ತು y ಬೆಲೆ ಗುರುತಿಸಿದ 1 ಅಂಕ ಅಂದ್ರೆ ಒಟ್ಟು 4 ಅಂಕಗಳು. ಟೇಬಲ್ ಅನ್ನ ರೆಡಿ ಮಾಡಿದ್ರೆ 2 ಅಂಕ, 2 ಅಂಕಗಳು ಸಿಗ್ತವೆ. ಟೇಬಲ್ಗೆ 2 ಅಂಕಗಳು ಸಿಗ್ತಾವ. ಎರಡೂ ರೇಖೆಗಳನ್ನು ಹೇಳಿದಾಗ ಒಂದು ರೇಖೆ ಹೇಳಿದ್ರೆ ಅರ್ಧ ಸಿಗುತ್ತೆ. ಹೀಗೆ ಒಟ್ಟು 4 ಅಂಕಗಳು. 35ನೇ ಪ್ರಶ್ನೆ. ಇದು ಪ್ರಮೇಯ ಇದೆ, 2 ಪ್ರಮೇಯಗಳನ್ನು ಇಲ್ಲಿ ಪ್ರಮೇಯಗಳ ಸಾಧನೀಯವನ್ನು ಕೊಟ್ಟಿದ್ದಾರೆ. ಈ ಪ್ರಮೇಯಗಳನ್ನ ತಮ್ಮ ಪುಸ್ತಕದಲ್ಲಿದೆ, ತಾವು ನೋಡ್ಕೊಳ್ಳಿ. ನೆಕ್ಸ್ಟ್ ಅಥವಾ ಪ್ರಶ್ನೆಯಲ್ಲೂ ಕೂಡ ಪ್ರಮೇಯ ಇದೆ, ಇದು ಒಂದು ಪ್ರಮೇಯ ಇದೆ. ಇನ್ನ 36ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕೊಟ್ಟಿದ್ದಾರೆ. ಹಾಗಾದ್ರೆ ಶ್ರೇಣಿಯ n ನೇ ಪದ ಕಂಡುಹಿಡಿರಿ. ಶ್ರೇಣಿಯಲ್ಲಿ 59 ಪದಗಳಿದ್ರೆ ಶ್ರೇಣಿಯ ಕೊನೆ 10 ಪದಗಳ ಮೊತ್ತ ಕಂಡುಹಿಡಿರಿ. Sn = ಅಂದ್ರೆ n1, n2, n3 ಕಂಡುಹಿಡಿದು an ಅಂದ್ರೆ s1 5 ಆಯ್ತು, a2 ಅಂದ್ರೆ s2 - s1 ಅಂದ್ರೆ ಎರಡನೇ ಪದ ಇಷ್ಟು, ಮೂರನೇ ಪದ ಎಷ್ಟು, ಸಮಾಂತರ ಶ್ರೇಣಿ ಇದಾಯ್ತು. ಇನ್ನು n ನೇ ಪದ ಕಂಡುಹಿಡಿದ್ರೆ an = a plus bracket n - 1 into d ಇದನ್ನು ಆರಿಸಿದಾಗ 6n - 1 ಬಂತು. ಶ್ರೇಣಿಯ 59 ಪದಗಳನ್ನು ಹೊಂದಿದ್ದರೆ ಕೊನೆಯ 10 ಪದಗಳ ಮೊತ್ತ ಮೊದಲ 59 ಪದಗಳ ಮೊತ್ತ ಮೈನಸ್ ಮೊದಲ 49 ಪದಗಳ ಮೊತ್ತ ಸೂತ್ರ ಹಚ್ಚಿ ಬಿಡಿಸಿದಾಗ ಬಂದಿರತಕ್ಕಂಥ ಉತ್ತರ 3260. ಅದೇ ರೀತಿ 37ನೇ ಪ್ರಶ್ನೆ ಇದೆ. ಇದು ತ್ರಿಕೋನಮಿತಿ ಅನ್ವಯ ಮೇಲೆ ಇರತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ 2 ಅಥವಾ ಪ್ರಶ್ನೆ ಇದೆ. 2 ಪ್ರಶ್ನೆಗಳಿಗೆ ಇಲ್ಲಿ ದೀಪಸ್ತಂಭದ ಎತ್ತರ, ದೀಪಸ್ತಂಭದ ಕೊಟ್ಟಿದ್ದಾರೆ, BF ಕೊಟ್ಟಿದ್ದಾರೆ, CE ಕೊಟ್ಟಿದ್ದಾರೆ. ಎ ಬೆಲೆಯನ್ನು ಕಂಡುಹಿಡಿಯಬೇಕು. ಸಿಂಪಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ಎಲ್ಲವನ್ನ ತಾವು ನೋಡ್ಕೊಳ್ಳಿ. ಇದು ಕೂಡ ಕಂಪ್ಲೀಟ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅಥವಾ ಪ್ರಶ್ನೆಗೂ ಕೂಡ ಇಲ್ಲಿ ಪರಿಹಾರವನ್ನು ನೀಡಿದ್ದಾರೆ. ಇನ್ನು ಕೊನೆಯ 38ನೇ ಪ್ರಶ್ನೆ ಏನಿದೆ, ಇದು ಘನಾಕೃತಿಗಳು ಮತ್ತು ಮೇಲ್ಮೈ ವಿಸ್ತೀರ್ಣ. ಇದು ಕೂಡ ನಿಮ್ಮ ಪುಸ್ತಕದಲ್ಲಿ ಇರ್ತಕ್ಕಂಥದ್ದೇ ಇದೆ. ಇಲ್ಲಿ ನಮಗೆ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನ ಲೆಕ್ಕಾಚಾರವನ್ನು ಮಾಡ್ತಕ್ಕಂಥ ಇಲ್ಲೂ ಕೂಡ ಅಥವಾ ಪ್ರಶ್ನೆ ಇದೆ. 2 ಪ್ರಶ್ನೆಗಳಿವೆ. ಇದು ನಿಮ್ಮ ಬುಕ್ಕಿನಲ್ಲಿರುವಂತಹ ಪ್ರಶ್ನೆನೇ ಇದೆ. ಈ ಘನಾಕೃತಿಯಲ್ಲಿರುವ ನೀರಿನ ಪ್ರಮಾಣ ಶಂಕುವಿನ ಘನಫಲ ಸಿಲಿಂಡರ್ನಲ್ಲಿರುವ ನೀರಿನ ಘನಫಲ ಸೂತ್ರವನ್ನು ಹಚ್ಚಿದಾಗ ಬಂದಿರತಕ್ಕಂಥ ಉತ್ತರ ಇಷ್ಟು ಬಂದಿದೆ. ಘನಾಕೃತಿಯನ್ನು ಸಂಪೂರ್ಣವಾಗಿ ತುಂಬಲು ಬೇಕಾದ ನೀರಿನ ಘನಫಲ = 1/3 ಸಿಲಿಂಡರ್ ಘನಫಲ ಅಂತ ಹಚ್ಚಿ 616 ಸೆಂಟಿಮೀಟರ್ ಕ್ಯೂಬ್ ಇದೆ. ಇಲ್ಲಿ ಅಥವಾ ಕ್ವಶನ್ ಇದೆ, ಹೊರಚೆಲ್ಲಿದ ನೀರಿನ ಪ್ರಮಾಣ 100 ಸೀಸದ ಗುಂಡಿನ ಘನಫಲ = 1/4 ಶಂಕುವಿನ ಘನಫಲ ಅಂತ. ಇಲ್ಲಿ ಕೂಡ ಸಂಪೂರ್ಣವಾದಂತಹ ಉತ್ತರವನ್ನ ಬಿಡಿಸಿದ್ದಾರೆ.
ಅದೇ ರೀತಿಯಾಗಿ ಈ ಮಾಡೆಲ್ ಕ್ವಶನ್ ಪೇಪರ್ 1ಕ್ಕೆ ಸಂಬಂಧಪಟ್ಟಿರುವಂತೆ ಬೋರ್ಡ್ನವರು ಬಿಟ್ಟಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳ ಸಂಪೂರ್ಣ ಉತ್ತರಗಳನ್ನು ಇಲ್ಲಿ ನೀಡಿದ್ದೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದರ PDF ಲಿಂಕ್ ಅನ್ನು ನಾನು ಕೊಟ್ಟಿರ್ತೇನೆ ಅಂತ ಹೇಳುತ್ತಾ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ, ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ಅಭಿನಂದನೆಗಳು ಮತ್ತು ಅಲ್ಲಿರುವಂತಹ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.